ನಮ್ಮ ದಾವಣಗೆರೆ ರಿಪೋರ್ಟರ್ ಮಹಾಂತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಸಹ. ಮಹಾಂತೇಶ, ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಬಡದಾಟನೇ ಆಗ್ಬಿಡ್ತಿತ್ತೇನೋ ಇವತ್ತು? ಪೊಲೀಸ್ ಬಂದೋಬಸ್ತ್ ಜಾಸ್ತಿ ಇತ್ತು ಅನಿಸುತ್ತೆ. ಎಸ್, ನಿಜಕ್ಕೂ ಅಜಿತ್, ಅದೇ ರೀತಿಯ ಪರಿಸ್ಥಿತಿ ಉದ್ಭವ ಆಗಿತ್ತು ಅಂತ ಹೇಳ್ಬೋದು. ಏನು ನಾಮಪತ್ರ ಸಲ್ಲಿಕೆಯ ದಿನ, ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ ಇತ್ತು. ಆ ದಿನ ಪ್ರದೀಪ್ ಈಶ್ವರ್ ಏನು ಆಗಮಿಸಿದ್ರು. ಪ್ರದೀಪ್ ಈಶ್ವರ್ ಅವರು ಆಗಮಿಸಿದ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡುವ ವೇಳೆ BJP ಮತ್ತು BJPಯ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈ ವೇಳೆ BJPಯವರು ಅಯೋಗ್ಯರು ಎಂಬ ಮಾತುಗಳನ್ನು ಹೇಳಿದರು. ಅಷ್ಟೇ ಅಲ್ಲದೆ ಮೈಸೂರು ಕೋತಿ, ಬಿಜಾಪುರ ಕೋತಿ ಎಂಬ ಮಾತುಗಳನ್ನು ಹೇಳಿ ಒಂದು ರೀತಿ ಅವರನ್ನು ಕೆರಳಿಸುವಂತಹ ಮಾತುಗಳನ್ನು ಆಡಿದರು. ಇದಾದ ಬಳಿಕ 2023 ವಿಧಾನಸಭಾ ಚುನಾವಣೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಅಜಯ್ ಕುಮಾರ್ ಅವರು, ಮಾಜಿ ಮೇಯರ್ ಅವರು ಕೂಡ ಅವರು ಸಹ ಸುದ್ದಿಗೋಷ್ಠಿ ನಡೆಸಿ ನಿನಗೆ ದಮ್ ಇದ್ದರೆ, ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತ ಸವಾಲನ್ನು ಹಾಕಿದ್ರು. ಇದೇ ಸವಾಲನ್ನು ಸ್ವೀಕಾರ ಮಾಡಿಕೊಂಡು ಇಂದು ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಆಗಮಿಸಿದ್ರು. ದಾವಣಗೆರೆಯ ಹೊರವಲಯದಲ್ಲಿರುವಂತಹ ಖಾಸಗಿ ರೆಸಾರ್ಟ್ಗೆ ಆಗಮಿಸಿ ಅಲ್ಲಿಂದ ಬೈಕ್ ರ್ಯಾಲಿಯ ಮೂಲಕ BJP ಕಚೇರಿಯತ್ತ ಆಗಮಿಸಿದ್ರು. ಅವರಿಗೆ ಸ್ಥಳ ನಿಯೋಜನೆ ಮಾಡಿದ್ದು ಗಾಂಧಿ ವೃತ್ತದ ಬಳಿ ಆಗಮಿಸುವಂತೆ, ಅಂದರೆ ಅಲ್ಲಿ ಪೊಲೀಸರು ಅವಕಾಶವನ್ನು ಕೊಟ್ಟಿದ್ದರು. ಆದರೆ ಗಾಂಧಿ ವೃತ್ತಕ್ಕೆ ತೆರಳುವ ಬದಲು BJP ಕಚೇರಿಗೆ ತೆರಳುವ ಮಾರ್ಗ ಏನು ಲಾಯರ್ ರಸ್ತೆ ಇದೆ, ಆ ರಸ್ತೆಯ ಮೂಲಕ BJP ಕಚೇರಿಗೆ ತೆರಳುವ ಕಾರ್ನರ್ ಬಳಿ ಸುಮಾರು ಒಂದು 100-150 ಅಡಿ ಅಂತರ BJP ಕಚೇರಿಯಿಂದ ಅಲ್ಲಿ ಬಂದಾಗ ಎರಡೂ ಕಡೆಯವರು ಬಂದರು. ಇತ್ತ ಅಜಯ್ ಕುಮಾರನ್ನು ಹೊತ್ತುಕೊಂಡು ಅಭಿಮಾನಿಗಳು ಆಗಮಿಸಿದ್ರು. ಇತ್ತ ತಮ್ಮ BMW ಕಾರಿನ ಮೇಲೆ ಪ್ರದೀಪ್ ಈಶ್ವರ್ ನಿಂತುಕೊಂಡು ಕೈಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಿಡಿದುಕೊಂಡು ಒಂದು ರೀತಿ ಪೋಸ್ ಕೊಡೋಕ್ಕೆ ಶುರು ಮಾಡಿದ್ರು. ಒಂದು ರೀತಿ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು. ಈ ಕಡೆ ಇಬ್ಬರನ್ನೂ ಸಹ ಸಂಭಾಳಿಸೋದು, ಅಂದರೆ ಉಭಯ ಪಕ್ಷಗಳ ಕಾರ್ಯಕರ್ತರನ್ನು ಸಂಭಾಳಿಸುವುದೇ ಒಂದು ರೀತಿ ಕಾರ್ಯಕರ್ತರಿಗೆ, ಅಂದರೆ ಒಂದು ರೀತಿ ಪೊಲೀಸರಿಗೂ ಸವಾಲಾಗಿತ್ತು. ಹೀಗಾಗಿ ಪೊಲೀಸರು ಸಹ ಹರಸಾಹಸ ಪಟ್ಟು ಇವರನ್ನು ಬೇರೆ ಪರ್ಯಾಯ ಮಾರ್ಗದ ಮೂಲಕ ರಾಘವೇಂದ್ರ ಮಠದತ್ತ ಕರೆದೊಯ್ದರು. ಆದರೂ ಸಹ ಅಲ್ಲಿಯೂ ಸಹ BJP ಕಾರ್ಯಕರ್ತರು ಆಗಮಿಸಿದ್ರು. ಇವರಿಗೆ ಚಪ್ಪಲಿಯನ್ನು ತೋರಿಸಿದ್ರು, ಚಪ್ಪಲಿ ಪ್ರದರ್ಶನ ಮಾಡಿದರು, ಪೊರಕೆ ಪ್ರದರ್ಶನ ಮಾಡಿದರು. ಮಹಿಳಾ ಕಾರ್ಯಕರ್ತರು ಬಳೆಯನ್ನು ತೆಗೆದುಕೊಂಡು ಬಳೆಯನ್ನು ಪ್ರದರ್ಶನ ಮಾಡಿದರು. ಈ ವೇಳೆ ಉಭಯ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ತೀವ್ರ ಆಗಿತ್ತು. ಮತ್ತು ಏನಾದರೂ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳದೇ ಇದ್ದರೆ, ಒಂದು ವೇಳೆ ಬ್ಯಾರಿಕೇಡನ್ನು ತಳ್ಳಿ ಆಗಮಿಸಿದರೆ ದೊಡ್ಡ ಹೊಡೆದಾಟವೇ ಆಗ್ತಾ ಇತ್ತು ಅಜಿತ್ ಇವತ್ತು. ಎಸ್ ಪ್ರಶಾಂತ್, ನಾವು ಸುಮ್ಮನೆ ಗಂಟ್ಲರ್ಕೊಳ್ಳೋದಷ್ಟೇ, ಪೊಲಿಟಿಕಲ್ ಡಿಸ್ಕೋರ್ಸ್ಗಳಿಗೆ ವ್ಯಾಲ್ಯೂ ಇರಬೇಕು, ಕ್ವಾಲಿಟಿ ಇರಬೇಕು ಅಂತ. ಇದೇನಿಲ್ಲದಲ್ಲ ರೀ ಇದು. ಅಲ್ಲ ಅಜಿತ್, ನೋಡಿ, ಇದು ಎರಡೂ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳ ನಂತರ ಈ ಪರಿಸ್ಥಿತಿ ಉದ್ಭವವಾಗಿದ್ದು ನಿಜ. ದಾವಣಗೆರೆಯ ಚುನಾವಣೆಗೂ ಮತ್ತು ಇವತ್ತೇನು ನಡೀತಲ್ಲ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ನನಗನ್ಸುತ್ತೆ ಸೋಷಿಯಲ್ ಮೀಡಿಯಾಗಳು 24x7 ಚಾನೆಲ್ಗಳು ಬಂದ ನಂತರ ಹೊಸ ರೀತಿಯ ಪ್ರದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯ ಪ್ರದರ್ಶನದ ಭಾಗ ಇಷ್ಟೇ. ಈಗ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ನಾವು 2023 ಚುನಾವಣೆಯಲ್ಲಿ ಅವರು ಗೆದ್ದ ನಂತರ ನೋಡ್ತಾ ಇದ್ದೀವಿ. ಹಿ ಆಲ್ವೇಸ್ ಕೀಪ್ಸ್ ಆನ್ ಹಾರ್ಪಿಂಗ್ ಅಟ್ರಾಕ್ಷನ್ ಫ್ರಮ್ ಮೀಡಿಯಾ. ಹೌದು, ಅದರ ಒಂದು ಭಾಗವಾಗಿ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅವರು ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. BJPಯವ್ರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳು ಬೇಕಿತ್ತೋ ಏನೋ. ನನಗನ್ಸುತ್ತೆ ಚುನಾವಣೆಗೂ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಇದೊಂದು ರೀತಿ ಸೈಡಲ್ಲಿ ಈ ಯಾವುದಾದ್ರೂ ಉತ್ಸವ ಇದ್ದಾಗ ಡೊಳ್ಳು ಬಾರಿಸ್ತಾರೆ ನೋಡಿ, ಆ ರೀತಿ ಡೊಳ್ಳು ಬಾರಿಸ್ತಕ್ಕಂಥ ಕಾರ್ಯಕ್ರಮ ಅನ್ನೋದು ಬಿಟ್ಟರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಸ್ತಿ ಮಹತ್ವ ಕೊಡತಕ್ಕಂಥ ಅಗತ್ಯ ಇಲ್ಲ. ಬಟ್ ಇವತ್ತಿನ ಎರಡು ಪಕ್ಷದಲ್ಲಿ ಹಿರಿಯರಿದ್ದಾರೆ, ಭಾಳ ಡಿಗ್ನಿಫೈಡ್ ಆಗಿ ಪಾಲಿಟಿಕ್ಸ್ ಮಾಡಿದಂಥವ್ರು ಇದ್ದಾರೆ. ಅವ್ರೇನೋ ಇಂಟರ್ಫಿಯರ್ ಆಗಬೇಕು, ಇದಕ್ಕೆ ಕರೆದು ಮಾತಾಡ್ಬೇಕು, ಏನು ಬಹಿರಂಗವಾಗಿ ಹೇಳಬೇಕು ಅಂತ ಹೇಳ್ತಿಲ್ಲ ನಾನು. ಅಜಿತ್, ಸದನದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಎಲ್ಲ ಹಿರಿಯರ ಕಣ್ಮುಂದೆ ನಡೀತವೆ. ಆಗಲೇ ಅದಕ್ಕೆ ಅಂಕುಶವನ್ನು ಹಾಕ್ತಕ್ಕಂಥ ಪ್ರಯತ್ನ ಎರಡೂ ಕಡೆಯಿಂದ ನಡೆಯಲ್ಲ. ಹೌದು. ಇನ್ನು ಈ ರೀತಿಯಾಗಿರ್ತಕ್ಕಂಥ ಬೀದಿ ಕಾಳಗಗಳಿಗೆ ಅಂಕುಶ ಹಾಕ್ತಕ್ಕಂಥವ್ರು ಯಾರು? ಈಗ ಪ್ರದೀಪ್ ಈಶ್ವರ್ ಕೂಡ BJPಯವರು ಕೂಡ ಅದೇ ಭಾಷೆಯಲ್ಲಿ ಮಾತಾಡ್ತಾರೆ, ಪ್ರದೀಪ್ ಈಶ್ವರ್ ಕೂಡ ಅದಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಯಾರು ನಿಲ್ಲಿಸೋರು? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನನಗನ್ಸುತ್ತೆ ಎರಡೂ ಪಕ್ಷಗಳು ಒಂದು ರೀತಿಯಾಗಿರ್ತಕ್ಕಂಥ ಕಡಿವಾಣವನ್ನು, ಅಂಕುಶವನ್ನು ಹಾಕುವ ಪ್ರಯತ್ನ ಮಾಡಬೇಕು. ಬಟ್ ಇತ್ತೀಚೆಗೆ ರಾಜಕೀಯ ಡಿಸ್ಕೋರ್ಸ್ ಇಷ್ಟು ಕೆಳಗೆ ಬಿದ್ದು ಹೋಗ್ಬಿಟ್ಟಿದೆ. ಯಾರೂ ಕೂಡ ಈ ಬುಲೆಟನ್ನು ಬೈಟ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಅವರು ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಏನೋ. ಅವ್ನು ಹಂಗಂದಂತೆ, ಇವನು ಹಂಗಂದಂತೆ, ನಮ್ಮವನು ಹಂಗಂದ, ಅವ್ರವ್ರು ಹಂಗಂದ್ರು ಅಂತ. ಮೇ ಬಿ ದೇ ಸಿ ಇಟ್ ಆಸ್ ಅನ್ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್. ಒಂದು ರೀತಿಯಾಗಿರ್ತಕ್ಕಂಥ
ಸಾಂಸ್ಕೃತಿಕ ಕಾರ್ಯಕ್ರಮದ ರೂಪದಲ್ಲಿ ಇದನ್ನು ನಾವು ನೋಡಲಿಕ್ಕೆ ಶುರು ಮಾಡಿದ್ದೀವಿ. ಜನ ಕೂಡ ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ. ನಾನೀಗ ಕಂಪೇರ್ ಮಾಡಲ್ಲ, ನನಗೆ ಅದನ್ನು ನೋಡ್ತಾ ಈ ಇಡೀ ದೃಶ್ಯಗಳು ನೋಡ್ತಾ ಇದ್ದಾಗ ಏನೋ ಒಂದು ಹಳೆಯ ಕೆಲವರೆಲ್ಲ ನೆನಪಿಗೆ ಬರ್ತಾಯಿದ್ರು. ಬಟ್ ನಾನು ಅದನ್ನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಆದರೆ ಒಂದಂತೂ ನಿಜ, ಇವೆಲ್ಲವೂ ಕೂಡ ಆಗಬಾರದ ಘಟನೆಗಳು, ನೋಡಬಾರದ ದೃಶ್ಯಗಳು ಅಂತ ಎಸ್, ಅನ್ಸುತ್ತೆ. ಡೆಫಿನೆಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.